ನಮಸ್ಕಾರ. ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಮೊಸರು ಹಾಕಿ ಸಿಹಿ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಷ್ಟೋ ಸರಿ ತಿಂಡಿ ಮಾಡೋಕ್ಕೆ ಬೇಡ ಇವತ್ತು ಬೇಜಾರು ಅಂತ ಹೆಣ್ಮಕ್ಳಿಗಾದಾಗ ಗಂಡಸರು ಹೇಳ್ತಾರೆ, ಹೋಗ್ಲಿ ಬಿಡು ಒಂದು ಮೊಸರು ಅವಲಕ್ಕಿ ಕೊಟ್ಬಿಡು ಅಂತ. ನೋಡಿ, ಬಹಳ ತಂಪು, ಬಹಳ ಸುಲಭ. ಒಂದು ಬೌಲ್ ಆಗಷ್ಟು ನಾನು ದಪ್ಪ ಅವಲಕ್ಕಿನ ನೆನೆಸಿ ಅದನ್ನು ಹಿಂಡಿಟ್ಕೊಂಡಿದ್ದೀನಿ. ಒಂದು ಬಾಳೆಹಣ್ಣು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. 2 ಸ್ಪೂನ್ ಬೆಲ್ಲ ಇದೆ. ಮೊಸರಿನ ಪಾತ್ರ ರೆಡಿ ಇದೆ. ಈಗ ಮಾಡೋಣ ಮೊಸರಿನ ಸಿಹಿ ಅವಲಕ್ಕಿ. ಮೊದಲು ಬೆಲ್ಲ ಇದೆಯಲ್ಲ, ಇದನ್ನು ಅವಲಕ್ಕಿಗೆ ಹಾಕೋಣ. ದಪ್ಪ ಅವಲಕ್ಕಿ ಯಾವಾಗಲೂ ಅಷ್ಟೇ ಮೊಸರು ಹಾಕಿ ಅಂದ ತಕ್ಷಣ ತಿನ್ನಬೇಕು ಅಂತಿಲ್ಲ, ಅದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಎಲೆ ಅವಲಕ್ಕಿ ಆದರೆ ಮಾತ್ರ ತಕ್ಷಣ ತಿನ್ನಬೇಕು. ಈಗ ನೋಡಿ, ದಪ್ಪ ಅವಲಕ್ಕಿಗೆ ಬೆಲ್ಲ ಹಾಕಿದ್ದೀನಿ. ಈಗ 1/4 ಚಮಚ ಆಗಷ್ಟು ಉಪ್ಪು ಹಾಕ್ತೀನಿ. ಮೊಸರು ಯಾವಾಗಲೂ ದಪ್ಪ ಇರಬೇಕು. ಮೊಸರು ಅವಲಕ್ಕಿಗೆ ನೋಡಿ 3 ಸೌಟು ಮೊಸರು ಹಾಕ್ತೀನಿ ನಾನು. ಈ ಮೊಸರು ಬೆಲ್ಲದ ಮೇಲೆ ಬಿದ್ದಾಗ ಕರಗಿಬಿಡುತ್ತೆ ಬೆಲ್ಲ. 3 ಸೌಟು ಮೊಸರನ್ನ ಬೆಲ್ಲದ ಮೇಲೆ ಹಾಕಿದ್ದೀನಿ. ಈಗ ಕರಗುತ್ತೆ. ಈಗ ಒಂದು ಬಾಳೆಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬಾಳೆಹಣ್ಣು. ಎಲ್ಲ ಬಾಳೆಹಣ್ಣು ಆಗುತ್ತೆ, ಆದರೆ ಪಚ್ಚ ಬಾಳೆಹಣ್ಣೊಂದು ಅಷ್ಟು ಚೆನ್ನಾಗಾಗಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಹೇಗೆ ಮಿಕ್ಸ್ ಅಂದರೆ, ಬಾಳೆಹಣ್ಣು ಅದು ಅವಲಕ್ಕಿ ಒಳಗೆ ಸ್ಮ್ಯಾಶ್ ಆದರೂ ಪರವಾಗಿಲ್ಲ, ಸಣ್ಣ ಸಣ್ಣ ಚೂರು ಬೆಲ್ಲ ಇದೆ, ಹಾಗೆ ಇರಲಿ, ಅದೊಂಥರ ರುಚಿ ಕೊಡುತ್ತೆ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಸೊಟ್ಟಿಗೆ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 4 ಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ ಇದಕ್ಕೆ 1/2 ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಹಾಕ್ತೀನಿ. ಹಿಂದೆ ದನಕರುಗಳು ತುಂಬ ಇರ್ತಿತ್ತು, ಹಾಲು ಮೊಸರೆಲ್ಲ ಬಹಳ ಇದ್ದಾಗ ಹಳ್ಳಿಗಳಲ್ಲಿ ಇದೇ ಥರ ತಿಂಡಿ ಮಾಡಿಬಿಡ್ತಿದ್ರು. ಅವಲಕ್ಕಿ ಮೊಸರು ಕೊಟ್ಬಿಡೋದು. ಸಣ್ಣ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಖುಷಿಯಿಂದ ತಿಂದ್ಬಿಡ್ತಾರೆ. 1/4 ಚಮಚ ಸಾಸಿವೆ ಕಾಳು ಹಾಕೋಣ. ಆಯಿತು ಒಗ್ಗರಣೆ. ಈಗ ಸಿಹಿ ಅವಲಕ್ಕಿಗೆ ಒಗ್ಗರಣೆ ಹಾಕೋಣ. ನೋಡಿ, ಒಗ್ಗರಣೆ ಹಾಕಿ ರುಚಿ ರುಚಿಯಾದ ಸಿಹಿ ಅವಲಕ್ಕಿ ರೆಡಿಯಾಗಿದೆ. ನೋಡಿ, ಒಗ್ಗರಣೆ ಹಾಕಾಯಿತು. ಸಿಹಿಯಾದ ಮೊಸರು ಅವಲಕ್ಕಿ ರೆಡಿಯಾಗಿದೆ. ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಎಲ್ಲಾದರೂ ಜರ್ನಿ ಮಾಡಬೇಕು ಅಂತ ಹೋದಾಗ ಈ ಥರ ಅವಲಕ್ಕಿ ಮಾಡಿಕೊಂಡು ತಿನ್ಕೊಂಡೋಗಿ, ಸ್ವಲ್ಪವೂ ಸಂಟ ಆಗೋದಿಲ್ಲ, ಬಾಯಾರಿಕೆ ಆಗಲ್ಲ. ಇವೆಲ್ಲವೂ ಸಹ ನಮ್ಮ ಮಲೆನಾಡಿನ ತಿಂಡಿ ತಿನಿಸುಗಳು. ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಒಂದು ಅರ್ಥ ಇರ್ತಿತ್ತು, ಆರೋಗ್ಯದ ಬಗ್ಗೆ ಕಾಳಜಿ. ನೋಡಿದ್ರಲ್ಲ, ರುಚಿ ರುಚಿಯಾದ ಬೆಲ್ಲ ಮತ್ತು ಬಾಳೆಹಣ್ಣು ಮಿಕ್ಸ್ ಮಾಡಿದ ಸಿಹಿ ಅವಲಕ್ಕಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.